ಬಾಂಗ್ಲಾದೇಶದಲ್ಲಿ ನಡೆದಂತಹ ಇದೊಂದು ಪ್ರಕರಣ ಬಹುಪಾಲು ಭಾರತೀಯರನ್ನ ಅಕ್ಷರಶಃ ಅಶಾಂತಗೊಳಿಸಿದೆ, ರಕ್ತ ಕುದಿಯುವಂತೆ ಮಾಡಿದೆ. ಕಾರಣ ಇಷ್ಟೇ. ಇದೇ ಡಿಸೆಂಬರ್ 18ನೇ ತಾರೀಕು ಅಲ್ಲಿನ ಮೈಮನ್ ಸಿಂಗ್ ಏರಿಯಾದ ಸರ್ಕಲ್ನಲ್ಲಿ ಒಬ್ಬ ಹಿಂದೂವನ್ನ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಮರಕ್ಕೆ ನೇತು ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ್ರು ಅನ್ನುವಂಥದ್ದು ಈಗ ವೈರಲ್ ಆಗ್ತಿದೆ. ಆತ ಪೊಲೀಸ್ ಸ್ಟೇಷನ್ನಲ್ಲಿ ಕೂತಾಗಿನಿಂದ ಅಲ್ಲಿಗೆ ಎಳ್ಕೊಂಬಂದು ಒಂದು ಮರಕ್ಕೆ ಕಟ್ಟಿ ಹಾಕಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣ ಏನಿದೆ, ಈ ಪ್ರಕರಣ ಈಗ ವೈರಲ್ ಆಗ್ತಿದೆ. ಬಾಂಗ್ಲಾದೇಶದಲ್ಲಿ 1974ರಲ್ಲಿ 13% ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಇವತ್ತು 7.9%ಗೆ ಇಳಿದಿದೆ, ಅರ್ಧಕ್ಕರ್ಧ ಬಿದ್ದೋಗಿದೆ. ಸುಮಾರು 89,000 ಎಕರೆ ಹಿಂದೂಗಳ ಭೂಮಿಯನ್ನು ಅಲ್ಲಿನ ಮುಸಲ್ಮಾನರು ಕಬ್ಜಾ ಮಾಡಿದ್ದಾರೆ. 89,000 ಎಕರೆಯ ಭೂಮಿ. ಸುಮಾರು 1,000 ಕುಟುಂಬಗಳು ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಿವೆ. ಹಾಗೆ ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಂತಹ ಒಂದು ಕುಟುಂಬ ದೀಪು ಚಂದ್ರದಾಸ್ ಕುಟುಂಬ. ತಂದೆ ವಿಕಲಚೇತನ. ಆತ ವಿಕಲಚೇತನ ಆಗೋದಕ್ಕೆ ಕಾರಣ ಆಗಿದ್ದು ಅಲ್ಲಿನ ದೌರ್ಜನ್ಯ. ಕಾಲ್ ಕತ್ತರಿಸಾಕ್ತಾರೆ. 25 ವರ್ಷದ ಹುಡುಗ. ತಾಯಿಗೂ ಕೂಡ ಮಾತು ಬರೋದಿಲ್ಲ, ಸ್ವಲ್ಪ ತೊದಲುತ್ತಾರೆ. ಇಬ್ರು ಕೂತ್ ವಿಕಲಚೇತನರೇ. PUC ಮಾಡಿರ್ತಾನೆ. ಈ ಹುಡುಗನಿಗೆ ಅಲ್ಲಿ ಮೈಮನ್ ಸಿಂಗ್ ಏರಿಯಾದಲ್ಲಿ ಒಂದು ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಪೋಸ್ಟ್ ಸಿಗುತ್ತೆ. ಯಾಕಂದರೆ ಅಲ್ಲಿನ ಮಟ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದ. ಅಲ್ಲಿ 45 ನೌಕರರ ಒಂದು ಘಟಕ ಇತ್ತು. ಆ ಘಟಕಕ್ಕೆ ಬಹುಪಾಲು ಮುಸಲ್ಮಾನರೇ ಇದ್ದಿದ್ದು. ಆ ಘಟಕಕ್ಕೆ ದೀಪು ಚಂದ್ರದಾಸ್ ಸೂಪರ್ವೈಸರ್ ಆಗಿದ್ದು ಇಷ್ಟ ಆಗಲಿಲ್ಲ. ಅದೊಂದು ಕೋಪ ಇದ್ದೇ ಇತ್ತು ಮನಸ್ಸಲ್ಲಿ. ಅರೆ ಇದೇ 18ನೇ ತಾರೀಕು ಏನಾಗತ್ತೆ ನೋಡಿ. ಈಗ ಬಂದಿರೋ ಆರೋಪ ಏನು? ಪ್ರವಾದಿಯನ್ನು ಅಪಮಾನ ಮಾಡಿದ್ರು, ಧರ್ಮ ನಿಂದನೆ ಮಾಡಿದ್ರು ಅನ್ನುವಂಥದ್ದು ಆರೋಪ. ನೋಡಿ, ಅಲ್ಲಿನ ಬಾಂಗ್ಲಾದೇಶ್ ಪೀನಲ್ ಸೆಕ್ಷನ್ 295(a) ಪ್ರಕಾರ ಧರ್ಮ ನಿಂದನೆ ಮಾಡಿದ್ರೆ 2 ವರ್ಷ ಜೈಲು, ಸುಮಾರು 1 ಲಕ್ಷ ಅದಕ್ಕಿಂತ ಹೆಚ್ಚಿನ ದಂಡವನ್ನು ವಿಧಿಸ್ತಾರೆ ಅಲ್ಲಿನ ರೂಪಾಯಿಯ ಲೆಕ್ಕದಲ್ಲಿ. ಆದರೆ ಈ ದುಷ್ಟರು, ನೀಚರು, ಕಟುಕರು, ರಾಕ್ಷಸರು ಈತನನ್ನು ಆ ಒಂದು ಕಾರಣಕ್ಕೆ ಆತ ಕ್ಷಮೆ ಕೇಳೋ ತನಕ ಬಿಡಲ್ಲ. ಕ್ಷಮೆ ಕೇಳಿದ್ರೂ ಕೂಡ ಬಿಡೋದಿಲ್ಲ. ಅವನಿಗೊಂದು ಅವಕಾಶನೇ ಕೊಡೋದಿಲ್ಲ ತಿದ್ದುಕೊಳ್ಳೋದಕ್ಕೆ. ನೋಡಿ, ಅಲ್ಲಿ ಇದೇ ದೀಪು ಚಂದ್ರದಾಸ್ ಡೆಡ್ ಬಾಡಿಯನ್ನು, ಆಲ್ಮೋಸ್ಟ್ ಅರೆಬೆಂದಂತಹ ಸ್ಥಿತಿಯಲ್ಲಿದ್ದಂತಹ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಅಲ್ಲಿ ಧ್ರುವಜಿತ್ ದೇಬನಾಥ್ ಅನ್ನುವಂತಹ ಒಬ್ಬ ವೈದ್ಯ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮೂಲತಃ ಕೋಲ್ಕತ್ತಾದವರು. ಅವರೂ ಕೂಡ ಹೇಳಿದ್ದು, ನನ್ನ ವೃತ್ತಿ ಬದುಕಿನಲ್ಲಿ ಇಂತಹ ದೌರ್ಜನ್ಯಗೊಂಡಂತಹ ಮೃತದೇಹವನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡಿರಲಿಲ್ಲ. ಅಲ್ಲಿ ಒಂದು ಸಾಲಲ್ಲಿ ಮೆನ್ಷನ್ ಮಾಡಿರೋದು, ಯಾಕಂದರೆ ಬಹುಪಾಲು ಬಾಂಗ್ಲಾದ ಹಿಂದೂಗಳ ಟ್ವಿಟರ್ ಖಾತೆ, ಸಾಮಾಜಿಕ ಜಾಲತಾಣಗಳಲ್ಲಿ ದಾಖಲಾಗಿರುವ ಒಂದಷ್ಟು ಸತ್ಯಗಳು. ಆತನ ಮರ್ಮಾಂಗವನ್ನು ಜೀವಂತವಾಗಲಿರುವಾಗಲೇ ಕಲ್ಲಲ್ಲಿ ಜಜ್ಜುತ್ತಾರೆ. ಎಷ್ಟೋ ಟ್ವೀಟ್ಗಳಲ್ಲಿ ಆ ಒಂದು ಸಾರಾಂಶವನ್ನು ಉಲ್ಲೇಖ ಮಾಡಿದ್ದಾರೆ. ವಿಶೇಷ ಅಂದರೆ ನೋಡಿ, ಈ ದುಬಾಲಿಯಾ ಪಾರಾದಲ್ಲಿ, ಢಾಕಾದ ದುಬಾಲಿಯಾ ಪಾರದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಈ ಕುಟುಂಬ, ಅವನ ತಂದೆ ತಾಯಿ ಅವನಿಗೇನಾಯಿತು ಕೊನೆಗೆ ಅನ್ನೋದನ್ನು ನೋಡೋದ ಮೇಲೆ ಕಣ್ಣಾರೆ ಎದೆ ಬಡ್ಕೊಂಡು ಅಳ್ತಿದ್ದಾರೆ. ನನ್ನ ಮಗ ಓದ್ಕೊಂಡಿದ್ದ, ಅವನಿಗೆ ಕಾನೂನಿನ ಅರಿವಿತ್ತು, ಅವನಿಗೊಂದು ಅವಕಾಶ ಕೊಡಬೇಕಿತ್ತು, ಆದರೆ ಅವರು ಕೊಡಲಿಲ್ಲ. ಕೊಂದು ಬಿಟ್ಟರು ನನ್ನ ಮಗನನ್ನು. ಜೀವಂತವಾಗಿ ಸುಟ್ಟು ಹಾಕೋದು. ಮೈಮನ್ ಸಿಂಗ್ ಏರಿಯಾದ ಒಂದು ಸರ್ಕಲ್ನಲ್ಲಿ ಮರಕ್ಕೆ ಕಟ್ಟು ಹಾಕಿ ಸುಟ್ಟು ಹಾಕ್ತಾರೆ. ಅದಕ್ಕೂ ಮುಂಚೆ 40-45 ಜನ ದೊಣ್ಣೆ ಏನೇನು ಸಿಗುತ್ತೋ ಅದರಲ್ಲೆಲ್ಲರಿಂದ ಹೊಡೆದಿರ್ತಾರೆ. ಆ ಡೆಡ್ ಬಾಡಿಯನ್ನು ಎಕ್ಸ್ಪ್ಲೈನ್ ಮಾಡಬಹುದೇ ವಿನಃ ತೋರಿಸೋದಕ್ಕಾಗಲ್ಲ. ಹಿಂದೆ ಮುಂದೆ ಯಾರಾದರೂ ಕೆಲವರು ಬೈತಾರೆ, ನವರಂಧ್ರಗಳಿಂದ ನಿನಗೆ ಅಷ್ಟರ ಮಟ್ಟಿಗೆ ರಕ್ತಸ್ರಾವ ಆಗ್ತಿರುತ್ತೆ ಇಡೀ ದೇಹದಲ್ಲಿ. ಅಂತಹ ದೇಹವನ್ನು ಎತ್ಕೊಂಡೋಗಿ ಮರಕ್ಕೆ ಜೀವಂತವಾಗಿ ಕಟ್ಟಿ ಅಲ್ಲಿ ಸುಟ್ಟು ಹಾಕ್ತಾರೆ.
ಇದು ಒಂದು ಕಡೆ ಆದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಕ್ರೌರ್ಯ ಮೆರೆದಿದ್ದಾರೆ ಇದೇನು ಅನ್ನೋದು ನಿಮಗೆ ಗೊತ್ತಾಗೋದಕ್ಕಿಂತ ಮುಂಚೆ ಅಲ್ಲಿನ ಹ್ಯೂಮನ್ ರೈಟ್ಸ್ ಕಾಂಗ್ರೆಸ್ ಆಫ್ ಬಾಂಗ್ಲಾದೇಶ್ ಮೈನಾರಿಟಿ ಅನ್ನುವಂತಹ ಒಂದು ಸಂಸ್ಥೆ ಒಂದಷ್ಟು ಅಂಕಿಅಂಶಗಳನ್ನು ಕೊಡುತ್ತೆ. ಬಾಂಗ್ಲಾದೇಶದಲ್ಲಿ ಪ್ರತಿದಿನ 13 ಅತ್ಯಾಚಾರ ಪ್ರಕರಣ ಆದರೆ ಅದರಲ್ಲಿ 8 ಪ್ರಕರಣಗಳಲ್ಲಿ ಬಲಿಪಶುಗಳಾಗುವಂಥದ್ದು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಅನ್ನೋದನ್ನು ಹೇಳುತ್ತೆ. ಅದರಲ್ಲೂ 86% ಅಪ್ರಾಪ್ತರು ಮಕ್ಕಳು ಅನ್ನೋದಿದೆಯಲ್ಲ, ಎಂತಹ ನೀಚರಿರಬೇಕು ಬಾಂಗ್ಲಾದೇಶದಲ್ಲಿರುವಂತಹ ನೀಚರು. ಯಾರು ತಪ್ಪುಗಳನ್ನು ಮಾಡಿದಾರೋ ಅವರು 176 ದೇಗುಲಗಳನ್ನು ಅವರು ಇದುವರೆಗೂ ಧ್ವಂಸ ಮಾಡಿರುವಂಥದ್ದು ದಾಖಲೆಗಳಲ್ಲಿರುವಂಥದ್ದು. ದಾಖಲೆಗಳಾಚೆಗೆ ಎಷ್ಟು ದೇವಸ್ಥಾನಗಳು ಧ್ವಂಸ ಆಗಿದೆಯೋ ಅದು ಸೆಕೆಂಡ್ರಿ. 2013ರಿಂದ 2023 ಮಧ್ಯೆ ಇದೇ HRCBM ಹ್ಯೂಮನ್ ರೈಟ್ಸ್ ಆಫ್ ಕಾಂಗ್ರೆಸ್ ಬಾಂಗ್ಲಾದೇಶ್ ಮೈನಾರಿಟೀಸ್ ಏನಿದೆ ಇದೇ ಹೇಳ್ತಿರೋ ದಾಖಲೆಗಳ ಪ್ರಕಾರ ಪ್ರತಿ ವರ್ಷ 4,000 ಅಪರಾಧ ಪ್ರಕರಣಗಳು ಹಿಂದೂಗಳ ಮೇಲಾಗ್ತಿದೆ. ಇದಕ್ಕಿಂತಲೂ ಮಿಗಿಲಾಗಿ ಅಲ್ಲಿ 1974ರಲ್ಲಿ 13% ಇತ್ತು ಹಿಂದೂಗಳ ಜನಸಂಖ್ಯೆ, ಅದು 7.9% ಇಳಿದಿದೆ. ಮತಾಂತರ ಆಗಿರೋ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ಅವರನ್ನು ನಿರ್ನಾಮ ಮಾಡುವಂತಹ ಪ್ರಯತ್ನಗಳ ಭಾಗವಾಗಿ ಅಲ್ಲಿನವರು ಭಾರತಕ್ಕೆ ಬರುವಂತಹ ವ್ಯವಸ್ಥೆಗಳು ಆಗಿರುತ್ತೆ. ಇದರ ಮಧ್ಯೆ ನಿಮಗೆ ಬಾಂಗ್ಲಾದೇಶ ಅಂದರೆ ಎಷ್ಟಿರಬಹುದು? ಒಂದು ಒಡಿಸ್ಸಾ 1,47,570 ಚದರ ಕಿಲೋಮೀಟರ್ ವ್ಯಾಪ್ತಿ ಒಂದು ಒಡಿಸ್ಸಾ. ನಮ್ಮ ತೆಲಂಗಾಣಕ್ಕಿಂತ ಸಣ್ಣದು, ಆದರೆ 14-15 ಕೋಟಿ ಜನಸಂಖ್ಯೆ ಇದೆ. ಅವರ ಜನಸಂಖ್ಯೆನ ಅವ್ರು ಏನಾದರೂ ಮಾಡಿಕೊಂಡು ಹೆಂಗಾದರೂ ಹೋಗಲಿ, ಆದರೆ ಹಿಂದೂಗಳ ಸ್ಥಿತಿ ಅಲ್ಲಿ ಎಷ್ಟು ಘೋರವಾಗಿದೆ ಅಂದರೆ, ನಿಮಗೆ ಎಕ್ಸಾಂಪಲ್, ಪ್ರತಿದಿನ 13 ರೇಪ್ ಕೇಸ್ ಆದರೆ ಅದರಲ್ಲಿ 8, ಅದರಲ್ಲೂ 86% ಮಕ್ಕಳ ಮೇಲಾಗುತ್ತೆ ಅನ್ನೋದಿದೆಯಲ್ಲ, ಇದು ಅಕ್ಷಮ್ಯ. ನೊಬೆಲ್ ತೊಗೊಂಡಿರುವಂತಹ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಹೋಗಿ ಅಲ್ಲಿ ಈಗ ನಾವು ಸರ್ಕಾರ ಮಾಡ್ತೀವಿ ಅಂತ ಓಡಾಡ್ಕೊಂಡಿದ್ದಾರೆ. ಮೊಹಮ್ಮದ್ ಯೂನಸ್, ಇದನ್ನು ನಾವು ಖಂಡಿಸ್ತೀವಿ ಅಷ್ಟೇ. ಇಂಥದ್ದಾಗಬಾರ್ದು. ಯಾರೇ ತಪ್ಪು ಮಾಡಿದ್ರು ಅವರನ್ನು ಬಿಡೋದಿಲ್ಲ. 7 ಜನರಲ್ಲಿ ಲಿಸ್ಟ್ ಮಾಡಿದ್ದಾರೆ, ಅವರನ್ನು ಕರ್ಕೊಂಬಂದು ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು. ಅವ್ರು ನೋಡಿ, ಅಲ್ಲಿನ ಪೀನಲ್ ಕೋಡ್ ಪ್ರಕಾರವೇ ಶಿಕ್ಷೆ ಆಗಿದ್ದಿದ್ರೆ ದೀಪು ಚಂದ್ರ ದಾಸ್ಗೆ 2 ವರ್ಷ ಜೈಲು, 1 ಲಕ್ಷ ದಂಡ. ಆದರೆ ನಾವು ಶರಿಯಾವನ್ನು ತರೋ ಮೂಲಕ ಅವನನ್ನು ಕೊಂದಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಲ್ಲಿನ ಮತಿಗೆಟ್ಟಂತಹ ಜನ. ನೋಡಿ, ಅಲ್ಲಿ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಯಾವುದು? ನಾರ್ಕೋ ಟೆರರಿಸಮ್ ಶುರುವಾಗಿದೆ ಬಾಂಗ್ಲಾದೇಶದಲ್ಲಿ. ಅದು ಕೂಡ ಫಂಡ್ ಆಗ್ತಿರುವಂಥದ್ದು ಇದೇ ಕಿತ್ತೋಗಿರೋ ಪಾಕಿಸ್ತಾನದ್ದೇನೆ. ಪಹಲ್ಗಾಮ್ನ ದಾಳಿ ಆಗಲಿಕ್ಕೂ ಕೂಡ ಮೂಲ ಇದೇ ಬಾಂಗ್ಲಾದೇಶದ ಮೂಲಕ ಬಂದಂತಹ ಒಂದಷ್ಟು ನೀಚ ಕಟುಕ ರಾಕ್ಷಸರು. ಈಗಲೂ ಕೂಡ ಆ ನಾರ್ಕೋ ಟೆರರಿಸಮಲ್ಲಿ ಯಾರ್ಯಾರಿದ್ದಾರೆ ಅಂತ ಲೀಸ್ಟ್ ತೆಗೆದು ನೋಡಿದ್ರೆ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ಗಳೇ ಇರೋದು. ಈ ಕಡೆ ಶೇಖ್ ಹಸೀನಾ ಅವರನ್ನು ನಮ್ಮ ಸುಪರ್ದಿಗೆ ಕೊಡ್ತಿಲ್ಲ ಅನ್ನುವಂತಹ ಕೋಪ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೊಬೆಲ್ ತೊಗೊಂಡಿರುವಂತಹ ಯೂನಸ್ ಮೊಹಮ್ಮದ್ ಅಂತವರು ಬಂದಿವತ್ತು ಆ ದೇಶವನ್ನು ಮತ್ತೆ, ಯಾಕಂದರೆ 1971 ಡಿಸೆಂಬರ್ 16, ಜಾಸ್ತಿ ದಿನವೂ ಆಗಿಲ್ಲ ಅವರ ಬಾಂಗ್ಲಾದೇಶ ರಚನೆಯಾದ ವರ್ಷಕ್ಕೆ ದಿನಕ್ಕೆ, ಭಾರತೀಯರ ಭಿಕ್ಷೆಯಿಂದ ಬಾಂಗ್ಲಾದೇಶ ಸಿಕ್ಕಿರುವಂಥದ್ದು ಆ ಜನಕ್ಕೆ. ಆದರೆ ಆ ಋಣ ಇಲ್ಲದೆ, ಆ ಕೃತಜ್ಞತೆ ಇಲ್ಲದೆ ಇವತ್ತು ಹಿಂದೂಗಳ ಮೇಲೆ ಅಲ್ಲಿ ದೌರ್ಜನ್ಯಗಳು ಹೆಸಗ್ತಿರುವಂಥದ್ದು. ಈಗ ದಂಗೆ ಹೆಸರಲ್ಲಿ ಎಷ್ಟರ ಮಟ್ಟಿಗೆ ದೌರ್ಜನ್ಯಗಳಾಗ್ತಿದ್ದಾವೆ ಅಂದರೆ, ಜೆನ್ಜಿ ಇವರು ಕೂಡ ಬುದ್ಧಿವಂತರಿದ್ದಾರೆ. ನಮ್ಮ ಭಾರತ ಕೂಡ ಇದನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತಿದೆ. ಒಂದು ಆಂತರಿಕ ವಿಚಾರ, ವಿದೇಶಾಂಗ ವಿಚಾರ ಏಕಾಏಕಿ ನುಗ್ಗಿ ಹೊಡೆಯೋದು ಸುಲಭದ ಮಾತಾಗುತ್ತೆ. ಆದರೆ ಪಾಕಿಸ್ತಾನ ಇನ್ನೂ ಯಾವ್ಯಾವೆಲ್ಲ ಪ್ಲಾನ್ ಮಾಡಿಟ್ಕೊಂಡು ಬಾಂಗ್ಲಾದೇಶವನ್ನು ರೆಡಿ ಮಾಡಿದೆಯೋ ಗೊತ್ತಿಲ್ಲ. ಅವರು ಹೇಳ್ತಿದ್ದಾರೆ, ನಾವು ಈಶಾನ್ಯ ರಾಜ್ಯಗಳನ್ನು ಕಬಳಿಸ್ಕೋತೀವಿ. ಅಷ್ಟರ ಮಟ್ಟಿಗೆ ಒಂದು ಬಚ್ಚ ಬಾಂಗ್ಲಾದೇಶ ಮಾತಾಡುತ್ತೆ ಅಂದರೆ ಅವರನ್ನು ಎಲ್ಲಿಡಬೇಕಿತ್ತೋ ಅಲ್ಲೇ ಇಡಬೇಕು. ಎಷ್ಟೇ ಬೆಳೆಸ್ತೀವಿ, ಇಲ್ಲಪ್ಪ ಬಂಧುಗಳು ಬ್ರದರ್ಸ್ ಅಂತ ನೋಡಿದ್ರೂ ಕೂಡ ಅವರ ನೀಚ ಬುದ್ಧಿ ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಅವ್ರಿಗೂ ಕಾಮನ್ ಸೆನ್ಸ್ ಇರಬೇಕು. ಆದರೆ ಒಂದು ಭಾರತದಲ್ಲಿ ಒಬ್ಬ ಮುಸಲ್ಮಾನ ಹುಡ್ತಾನೆ ಅಂದರೆ ಅವನು ಈ ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತ ಜಾಗದಲ್ಲಿ ಹುಟ್ಟಿದಾನೆ ಅಂತ ಅರ್ಥ.
ಆದರೆ ಒಬ್ಬ ಹಿಂದೂ ಸುರಕ್ಷಿತ ಜಾಗದಲ್ಲಿ ನಾನು ಹುಟ್ಟಿದ್ದೀನಿ ಅಂದರೆ ನೇಪಾಳನ ಹೇಳೋಕ್ಕಾಗತ್ತಾ, ಬಾಂಗ್ಲಾದೇಶನ ಹೇಳೋಕ್ಕಾಗತ್ತಾ? ಪಾಕಿಸ್ತಾನದಲ್ಲಂತೂ ಹಿಂದೂಗಳ ಜನಸಂಖ್ಯೆ ಸ್ವತಂತ್ರ ಬಂದ ಮೇಲೆ, ಪಾಕಿಸ್ತಾನ ರಚನೆ ಆದಮೇಲೆ ಎಷ್ಟಿತ್ತು, ಇವತ್ತು ಎಲ್ಲಿಗೆ ಬಂದು ನಿಂತಿದೆ. ಇದನ್ನೇ ಈಗಲೂ ಹೇಳ್ತಿರುವಂಥದ್ದು ಬಲಪಂಥೀಯರು ಹೇಳ್ತಿರುವಂಥದ್ದು. ಹಿಂದೂಗಳ ಸಂಖ್ಯೆ ಇನ್ನೂ ಕ್ಷೀಣ ಆಗುತ್ತೆ. ಈ ಅಕ್ಕಪಕ್ಕದ ಇಂತಹ ಪ್ರಕರಣಗಳನ್ನು ನೋಡಿದಾಗ ಯಾರಿಗಾದ್ರೂ ಮನಸ್ಸಿನಲ್ಲಿ ಇದೇ ಮೂಡುತ್ತೆ, ಇವ್ರು ಹೇಳ್ತಿರೋ ಸರಿ ಇದೆ, ನಮ್ಮ ಜನಸಂಖ್ಯೆಯನ್ನು ಇಳಿಸೋದಕ್ಕೆ, ನಮ್ಮನ್ನು ನಾಳೆ ಈ ರೀತಿ ನಡೆಸ್ಕೊಳ್ಳೋದಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂತಲೇ ಅನಿಸ್ಬಿಡತ್ತೆ. ಒಂದು ನೆರೆಯ ದೇಶ, ಅದು ಭಾರತೀಯರ ಭಿಕ್ಷೆಯಿಂದ ರಚಿತವಾದಂತಹ ದೇಶ, ಬಚ್ಚಾ ದೇಶ, ಹೀಗೆ ನಡ್ಕೊಳ್ತಿದೆ ಅಂದರೆ ಎಲ್ಲ ವಿಷಯದಲ್ಲೂ 64 ಇಂಚಿನ ಎದೆಯನ್ನು ಪ್ರದರ್ಶಿಸುವಂಥವ್ರು ಇಲ್ಲೂ ಪ್ರದರ್ಶನ ಮಾಡಲೇಬೇಕಿದೆ. ನುಗ್ಗಿ ಹೊಡೆದು ಬರಬೇಕಾಗತ್ತೆ. ಇದೊಂದೇ ಕೇಸ್ ಅಲ್ಲ, ಅವರು 2013ರಿಂದ ಹೇಳ್ತಿದ್ದಾರೆ. ಯಾರು? ಹ್ಯೂಮನ್ ರೈಟ್ಸ್ ಕಾಂಗ್ರೆಸ್ ಆಫ್ ಬಾಂಗ್ಲಾದೇಶ್ ಮೈನಾರಿಟೀಸ್ ದಾಖಲೆಗಳು ಹೇಳ್ತಿರುವಂಥದ್ದು. ಪ್ರತಿ ವರ್ಷ 13 ರೇಪ್ ಕೇಸ್ ಆದರೆ ಪ್ರತಿದಿನ ಅದರಲ್ಲಿ 8 ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಆಗ್ತಿದೆ ಅನ್ನೋದಾದರೆ ಏನರ್ಥ? ಹಿಂದೂಗಳು ಭಾರತದಲ್ಲಿರೋರೇ ಆಗಿರಲಿ, ಈ ಜಗತ್ತಿನ ಯಾವುದೇ ಮೂಲೆಯಲ್ಲೇ ಇರಲಿ, ಅವರನ್ನು ರಕ್ಷಿಸಬೇಕಲ್ವಾ? ದೀಪು ದಾಸ್ ಚಂದ್ರ ಅವರನ್ನು ಎಷ್ಟರ ಮಟ್ಟಿಗೆ ನಿರ್ದಯವಾಗಿ ಅವರು ಕೊಂದ್ರು ಅನ್ನುವಂತಹ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಒಂದೊಂದು ಸಾಲುಗಳನ್ನು ಓದಿದ್ರೆ ಯಾರಿಗೇ ಆದರೂ ಹಿಂದೂ ಆದವನು, ಹಿಂದೂ ಆದವನು ಬೀದಿಲಿ ಪ್ರದರ್ಶನ ಮಾಡಿಸುವಂಥದ್ದಲ್ಲ, ಹಿಂದೂ ಆದವನು ಅವನ ರಕ್ತದ ನರನಾಡಿಗಳಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ನಿಜಕ್ಕೂ ಈ ರಾಕ್ಷಸರಿಗೆ ಒಂದು ಕಠಿಣ ಶಿಕ್ಷೆ ಆಗಲೇಬೇಕಿದೆ.